ನಮಸ್ಕಾರ ವಿದ್ಯಾರ್ಥಿಗಳೇ, ಗುಡ್ ನ್ಯೂಸ್. ಕೆಇ ವತಿಯಿಂದ ನಮ್ಮ BSc ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಫೀಸ್ ಸ್ಟ್ರಕ್ಚರನ್ನು ಅಪ್ಡೇಟ್ ಮಾಡಲಾಗಿದೆ. ಇಲ್ಲಿ ನೋಡ್ಬೋದು ಸ್ಕ್ರೀನ್ ಮೇಲೆ. ಸೊ ಫೀಸ್ ಸ್ಟ್ರಕ್ಚರನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಬಟ್ ಫೀಸಲ್ಲಿ ಯಾವುದೇ ಥರಂಥ ಬದಲಾವಣೆ ಆಗಿಲ್ಲ. ಆದರೆ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಒಂದು ಸೀಟ್ಗಳನ್ನು ವೇರಿಯೇಷನ್ ಮಾಡಿದ್ದಾರೆ ಅಷ್ಟೇ, ಬಟ್ ಫೀಸ್ ಸ್ಟ್ರಕ್ಚರ್ ಮಾತ್ರ ಸೇಮ್ ಇದೆ. ಸೊ ಇದಕ್ಕೆ ಕ್ಲಿಕ್ ಮಾಡಿದರೆ ನಿಮಗೆ ಫೀಸ್ ಸ್ಟ್ರಕ್ಚರ್ ಓಪನ್ ಆಗುತ್ತೆ. ನೋಡ್ಬೋದು 2024-25ನೇ ಸಾಲಿನ BSc ನರ್ಸಿಂಗ್ ಫೀಸ್ ಸ್ಟ್ರಕ್ಚರ್, ಕಾಲೇಜಿನ ಸೀಟುಗಳ ಹಂಚಿಕೆ, ಪ್ರವೇಶ ಶುಲ್ಕ ನಿಗದಿಪಡಿಸಿರುವ ಬಗ್ಗೆ ಅಂತ ಇದೆ. ಸೊ ಇಲ್ಲಿ ನಾವು ಕೆಳಗಡೆ ಹೋದಾಗ ಏನಾಗುತ್ತೆ ಅಂದರೆ ಆದೇಶ ನೋಡ್ಬೋದು. ಆದೇಶ ಜೊತೆಗೆ ಏನಂದರೆ 20% ಕೋಟಾ ಮತ್ತು 80% ಕೋಟಾ ಇದೆ. ಮ್ಯಾನೇಜ್ಮೆಂಟ್ ಏನು ಮಾಡಿದ್ದಾರೆ ಅಂದರೆ ಇವಾಗ ಪ್ರೈವೇಟ್ ಕೋಟಾ ಸೀಟ್ಸ್ ಇನ್ ಪ್ರೈವೇಟ್ ನರ್ಸಿಂಗ್ ಇನ್ಸ್ಟಿಟ್ಯೂಟ್ 60 ಮಾಡಿದ್ದಾರೆ, ಅಂದರೆ ಡಿವೈಡ್ ಮಾಡ್ಕೊಂಡಿದ್ದಾರೆ. ಮೊದಲು 80 ಇತ್ತು, ಈಗ 60 ಆಗಿದೆ. ಮ್ಯಾನೇಜ್ಮೆಂಟ್ ಕೋಟಾ 20% ಮಾಡ್ಕೊಂಡಿದ್ದಾರೆ. ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ 20% ಪ್ಯೂರ್ 10,000 ಇರುತ್ತೆ. ರಿಮೇನಿಂಗ್ ಪ್ರೈವೇಟ್ ಕೋಟಾ ಸೀಟ್ಸ್ ಇನ್ ಪ್ರೈವೇಟ್ ನರ್ಸಿಂಗ್ ಇನ್ಸ್ಟಿಟ್ಯೂಟ್ ಒಳಗಡೆ ಇರುವಂಥದ್ದು ಕೆ ಥ್ರೂ 60% ಇರುತ್ತೆ. ಅಂದರೆ ಟೋಟಲ್ 80% ಗೌರ್ಮೆಂಟ್ ಥ್ರೂ ಇದೆ ಮತ್ತು 20% ಮಾತ್ರ ಮ್ಯಾನೇಜ್ಮೆಂಟ್ ಇದೆ. ಸೊ ಇಲ್ಲಿ ಸೀಟುಗಳು ಕೋಟಾದಲ್ಲಿ ಮ್ಯಾನೇಜ್ಮೆಂಟ್ ಗೌರ್ಮೆಂಟ್ ಸೀಟ್ ಆದರೆ ನಿಮಗೆ 10,000 ರೂಪಾಯಿ ಫೀಸ್ ಇರುತ್ತೆ. ಜಸ್ಟ್ ಗೌರ್ಮೆಂಟ್ ಕಾಲೇಜ್ ಆದರೆ 10,000 ರೂಪಾಯಿ ಫೀಸ್ ಇರುತ್ತೆ. ಅದೇ ನಿಮಗೆ ಪ್ರೈವೇಟ್ ಕಾಲೇಜಲ್ಲಿ 20% ಸೀಟಲ್ಲಿ ತೊಗೊಂಡ್ರೆ ನಿಮಗೆ 15,000 ರೂಪಾಯಿ ಫೀಸ್ ಇರುತ್ತೆ. ಅಂದರೆ ಟೋಟಲ್ ಇಲ್ಲಿ ಗೌರ್ಮೆಂಟ್ ಕಾಲೇಜು ಮತ್ತು ಪ್ರೈವೇಟ್ ಕಾಲೇಜಲ್ಲಿ 20% ಕೋಟಾದಲ್ಲಿ 10,000 ಮತ್ತು ಗೌರ್ಮೆಂಟ್ ಪ್ಯೂರ್ಲಿ ಕಾಲೇಜ್ ಆದರೆ 10,000 ರೂಪಾಯಿ ಫೀಸ್ ಇರುತ್ತೆ. ಸೊ ಅದರ ಜೊತೆಗೆ ಇಲ್ಲಿ ಇನ್ನೊಂದು ಇರೋದು ಯಾವುದಂದರೆ ಕರ್ನಾಟಕ ಡೊಮೆಸ್ಟಿಕ್, ಕರ್ನಾಟಕದಲ್ಲಿ ಓದ್ತಿರುವಂಥ ಮ್ಯಾನೇಜ್ಮೆಂಟ್ ಕೋಟಾ ಇದ್ದರೆ ಅದು 1,00,000 ರೂಪಾಯಿ ಫೀಸ್ ಇರುತ್ತೆ. ಓಕೆ, ಟೋಟಲಾಗಿ ನೀವು ನೋಡ್ಕೊಂಡು ಹಾಕಬೇಕು. ಬಟ್ ನಾನೀಗ ನಿಮಗೆ ಅದು ಕಾಲೇಜ್ ಲಿಸ್ಟ್ಗಳನ್ನು ಅಪ್ಡೇಟ್ ಆಗಿರುವಂಥದ್ದನ್ನು ಲೇಟ್ರಾಗಿ ಬಿಡ್ಬೋದು ಸೀಟ್ ಮೆಟ್ರಿಕ್ಸನ್ನು. ಬಟ್ ಇವಾಗ ಬಂದಿರುವಂಥ ವಿಷಯ ಏನಂದರೆ, ಸೊ ಹೋದ ವರ್ಷ ಕಂಪೇರ್ ಮಾಡಿದರೆ ಯಾವುದೇ ಥರಂಥ ಫೀಸ್ ಸ್ಟ್ರಕ್ಚರಲ್ಲಿ ಏನು ವೇರಿಯೇಷನ್ ಆಗಿಲ್ಲ. ಜಸ್ಟ್ ಸೀಟ್ಗಳಲ್ಲಿ ಮಾತ್ರ ಚೇಂಜಸ್ ಆಗಿದೆ. ಫೀಸ್ ಮಾತ್ರ 10,000 ರೂಪಾಯಿ ಇದೆ. ಪ್ರೈವೇಟ್ ಆಗಲಿ ಗೌರ್ಮೆಂಟ್ ಆಗಲಿ 10,000 ಇದೆ. ಬಟ್ ಪ್ರೈವೇಟ್ ಕಾಲೇಜಲ್ಲಿ 2 ಫೀಸ್ ಇದೆ. 1,00,000 ರೂಪಾಯಿ ಫೀಸ್ ಬೇರೆ ಇದೆ ಮತ್ತು 10,000 ರೂಪಾಯಿ ಫೀಸ್ ಬೇರೆ ಇದೆ. ನೀವು ಹೆಂಗೆ ಚಾಯ್ಸ್ ಮಾಡ್ಕೊತೀರಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಗೌರ್ಮೆಂಟ್ ಅಂದರೆ GP/GG ಅಂತಿದೆ. ಸೊ GP/GG ಮೇಲೆ ಡಿಸೈಡ್ ಆಗ್ತದೆ ನೀವು ಸೆಲೆಕ್ಟ್ ಮಾಡೋದ್ರ ಮೇಲೆ. ಅದನ್ನು ಕೂಡ ನಾನು ಲೈವಲ್ಲಿ ಬಂದು ತೋರಿಸ್ತೇನೆ ಅಂತ. ಬಟ್ ಇವಾಗ ನೀವು ಜಸ್ಟ್ ಫೀಸ್ ಸ್ಟ್ರಕ್ಚರನ್ನು ಮಾತ್ರ ನೀವು ರಿವೈಸ್ ಆಗಿರುವಂಥದ್ದು. ಇದು ಒಂದು ಫಸ್ಟ್ ಸ್ಟೆಪ್ ಆಫ್ BSc ನರ್ಸಿಂಗ್. ಅಂದರೆ BSc ನರ್ಸಿಂಗಿಗೆ ನಾಳೆ ತನಕ ಏನು ಮಾಡ್ಬೋದು, ಕಾಲೇಜ್ಗಳನ್ನು ಆ್ಯಡ್ ಮಾಡ್ಕೋಬೋದು.